ನಮಸ್ತೆ, ವೆಲ್ಕಮ್ ಟು ಸುಧಾ ಚಲನ್. ಇದು ಮಂಗಳವಾರ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ಮಂಗಳವಾರ ಎಲ್ಲೋಗ್ತೀರಿ ಅಂತ ಹೇಳಿಲ್ವಲ್ಲ, ಬರ್ತಡೇಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ ಮಗನ ಬರ್ತಡೇ. ಹೋಗಿ ಏನಾದರೂ ಗಿಫ್ಟ್ ತಗೊಂಡೋಗೋಣ ಬರ್ತಡೇಗೆ ಅಂತ ಹೋದೆ. ನಾನು ಅಂದ್ಕೊಂಡಿದ್ದು ಅಲ್ಲಿ ಸಿಗಲಿಲ್ಲ ಅಂತ. ಸರಿ, ಟೈಮ್ ಆಗಿಬಿಟ್ಟಿದೆ, ಬೇರೆ ಅಂಗಡಿಗಳಲ್ಲೆಲ್ಲ ಹುಡ್ಕೋಷ್ಟೊತ್ತಿಗೆ ಸಿಗಲ್ಲ, ಟೈಮ್ ಬೇರೆ ಆಗಿಬಿಟ್ಟಿತ್ತು ಅಂತ ತುಂಬಾ ಕತ್ಲಾಗ್ಬಿಟ್ಟಿತ್ತು. 8:30 ಆಗಿಬಿಟ್ಟಿತ್ತು. ಸರಿ, ಹೋಗ್ಬಿಡೋಣ ತಗೊಳ್ಳೋಣ ಆಮೇಲೆ ಅಂದ್ಬಿಟ್ಟು ಬಂದ್ಬಿಟ್ರಿ. ನಾವು ಬರೋಷ್ಟೊತ್ತಿಗೆ ನಮಗೆ ಕಾಯ್ತಾಯಿದ್ರು ಅವರು. 8:30 ಆಗಿತ್ತು, ಅದಕ್ಕೆ ಕಾಯ್ತಾಯಿದ್ರು, ಲೇಟಾಗಿ ಹೋಗ್ಬಿಟ್ಟೈತೆ ಅಂತ. ಹೋದ್ವಿ, ಊರ ಹತ್ರ ಮನೆ ಮುಂದೆ ಹೋದ್ರಿ. ಅವರು ಫೋನ್ ಮಾಡ್ತಾಯಿದ್ರು, ಇನ್ನೂ ಎಲ್ಲಿದ್ದೀರಾ ಅಂತ. ಅದಕ್ಕೆ ಕಿರಣ ಕಾಮಿಡಿ ಮಾಡ್ತಾಯಿದ್ದಾಳೆ, ಇಲ್ಲ ಬರ್ತಾಯಿಲ್ಲ ಅಂತ. ಹಂಗೆ ಹೇಳಿ ಫೋನ್ ಇಡ್ತಾನೆ ನಾವು ಹಂಗೆ ಮನೆ ಒಳಗಡೆ ಹೋದ್ವಿ. ಅದಕ್ಕೆ ಅವ್ರು ಕಾಮಿಡಿ ಮಾಡ್ಕೊತಾಯಿದ್ರು ಮಕ್ಕಳು. ಆಮೇಲೆ ಸರಿ ಅಂತ ಹೋದ್ವಿ. ನಮ್ಮಮ್ಮ ಬರಬೇಕಾಗಿತ್ತು, ಅವರೊಬ್ಬರು ಬರಬೇಕಾಗಿತ್ತು. ಇನ್ನು ಅವರು ಬಂದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಸುಮ್ಮನಾದ್ರಿ. ಇಲ್ಲಿ ಒಬ್ಬರು ಟಿ ವಿ ನೋಡೋದ್ರಲ್ಲಿ ಬ್ಯುಸಿ, ಹುಡುಗರೆಲ್ಲ ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಒಂದೊಂದು ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ ಹುಡುಗರು. ಇವರು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲರ ಕೈಲೂ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ ನೋಡ್ರಿ. ಎಲ್ಲ ಹುಡುಗರಿಗೂ ಹೆಂಗಿದು, ಮಕ್ಕಳಿಗೆ ಹೆಂಗಿದು. ಇವರು ಅಡುಗೆ ಮಾಡ್ತಾಯಿದ್ರು. ಅಡುಗೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಇನ್ನು ಹಂಗೆ ಮಾತಾಡ್ತಾ ಇದ್ದಾರೆ, ಪಾಪ ನಿಂತ್ಕೊಂಡು ಹಂಗೆ ಮಾತಾಡ್ತಾ ಇದ್ದಾರೆ. ಇದು ನಾನು ಜಾಮೂನ್ ತಗೊಂಡೋಗಿದ್ನಲ್ಲ, ಅದು ಮಗುಗೆ ತಿನ್ನಿಸ್ದೆ. ಅವನೇ ಬರ್ತಡೇ, ತಮ್ಮನ ಮಗ, ಅವನಿಗೆ ಬರ್ತಡೇ. ಜಾಮೂನು ಎಲ್ಲರೂ ಟೇಸ್ಟ್ ಮಾಡಿದ್ರು, ಚೆನ್ನಾಗಿ ಬಂದಿತ್ತು ಜಾಮೂನ್ ಮಾತ್ರ. ಎಲ್ಲರೂ ಟೇಸ್ಟ್ ಮಾಡಿದ್ದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಬಂದರು, ಕೇಕ್ ಕಟ್ ಮಾಡಿದ್ರು. ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರಿ. ಸುಮ್ಮನೆ ಸಿಂಪಲ್ಲಾಗೆ ಮಾಡಿದ್ದಾರೆ ಅವರು. ಯಾರನ್ನೂ ಏನು ಕರೆದಿಲ್ಲ, ನಮ್ಮನ್ನು ನಮ್ಮ ಅಮ್ಮ ಅವ್ರನ್ನ ಮಾತ್ರ ಕರೆದಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಕುಮಾರ್, ಹ್ಯಾಪಿ ಬರ್ಡೇ ಟು ಯು. ಫೋಟೋಗಳೆಲ್ಲ ತಕ್ಕೊಂಡು, ಅವೆಲ್ಲ ಒಂದು ಫೋಟೋ ಮಿಸ್ ಆಗಿಬಿಟ್ಟಿದೆ. ಅವು ಫೋಟೋ ಎಲ್ಲ ತಕ್ಕೊಂಡು ತಿರ್ಗಿ ನಾವು ಅವ್ರ ಮನೇಲಿ ಹೋದರೆ ಈಚೆನೇ ಊಟ ಮಾಡೋದು. ಊಟ ಮಾತ್ರ ಚೆನ್ನಾಗಿ ಮಾಡಿದ್ಲು. ವೆಜಿಟೇಬಲ್ ಪಲಾವು, ಹೆಸ್ರುಬೇಳೆ ಪಾಯಸ, ಮೊಸರು ಬಜ್ಜಿ ಎಲ್ಲ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಮಾತ್ರ, ಸೂಪರಾಗಿ ಮಾಡ್ತಾಳೆ. ಮಾಡಿದ್ರು, ಎಲ್ಲ ಊಟ ಮಾಡ್ಕೊಂಡು ಈಚೆನೇ ಮಾಡ್ತೀವಿ ನಾವು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಅದನ್ನು ಅಲ್ಲೇನಿಲ್ಲ, ಕಂಟಿನ್ಯೂಸ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಅವಳು ಕಿರಣ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಬರಬೇಕಾಗಿತ್ತು. ಎದ್ದಿದ ತಕ್ಷಣ ಕಾಫಿ ಮಾಡಿಕೊಟ್ಲು. ಕಾಫಿ ಮಾಡಿಕೊಟ್ಬಿಟ್ಟು ನಾವು ವಾಪಸ್ ಬರಬೇಕಾಗಿತ್ತು. ಬೆಳಗ್ಗೆ 8 ಗಂಟೆ ಅಷ್ಟೊತ್ತು ತಿರ್ಗಿ ನಾವು ಇಲ್ಲಿ ಬರಬೇಕಾಗಿತ್ತು. ಸರಿ ಹೇಳ್ಬಿಟ್ಟು ಹೋಗ್ತೀರಮ್ಮ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರಿ. ಕಿರಣ ಏನೋ ಕಿತ್ಕೊಳ್ಳೋಕ್ಕೆ ಅಂತ ಹೋಗಿದ್ದಾಳೆ, ಅದಕ್ಕೆ ಕರಿತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಂದ್ವಿ, ಅವರಪ್ಪ ಅವಳನ್ನ ತಿರ್ಗಾ ಮನೆಗೆ ಬಂದ್ಬಿಟ್ರಿ. ಮನೆಗೆ ಬಂದಿದ್ದಾದಮೇಲೆ ಕಿರಣನ ಅವರಪ್ಪ ಸ್ಕೂಲಿಗೆ ಕರ್ಕೊಂಡೋದ್ರು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಹಾಯ್.